ನಮ್ಮ ಡಿ ಬಾಸ್ ಅವರು ಸುಮಾರು ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ರು. ಅದು ಏನಂದ್ರೆ RCB ಯಾವಾಗ ಫೈನಲ್ ಗೆ ಬರುತ್ತೋ ಅವಾಗ ನಾನು ಜಾಕಿ ಕಾಚಾ ಹಾಕೊಂಡು ಸ್ಟೇಡಿಯಂ ನಲ್ಲಿ ನಾಗಿನಿ ಡ್ಯಾನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಡಿ ಬಾಸ್ ಅವರು ಹೇಳ್ದಂಗೆ ಕಾಚಾ ಹಾಕೊಂಡು ಡ್ಯಾನ್ಸ್ ಮಾಡುವ ಟೈಮು ಬಂದೇ ಬಿಡ್ತು. ಇಂದು ಸಂಜೆ RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯ ಗುಜರಾತ್ ಅಹಮದಾಬಾದ್ ನ ನರೇಂದ್ರ ಮೋದಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ಈ ಪಂದ್ಯ ನಡೆಯುತ್ತೆ. ಡ್ಯಾಮ್ ಶೂರ್ ಈ ಸಲ ಕಪ್ಪು ನಮ್ದೆ. ಒಂದು ವೇಳೆ RCB ಕಪ್ಪು ಗೆದ್ರೆ ಇಡೀ ಇಂಟರ್ನೆಟ್ ಕ್ರಾಶ್ ಆಗುತ್ತೆ. ಇನ್ನು ಈ ನರೇಂದ್ರ ಮೋದಿ ಸ್ಟೇಡಿಯಂ ಎರಡು ಘಟನೆಗಳಿಗೆ ಸಾಕ್ಷಿ ಆಗುತ್ತೆ. ಒಂದು RCB ಕಪ್ ಗೆಲ್ಲೋದು, ಮತ್ತೊಂದು ಸುಬ್ಬಿನ್ ಕರ್ಕೊಂಡು ನಮ್ಮ ಸುಬ್ಬ ಫೈನಲ್ ಪಂದ್ಯ ನೋಡಕ್ಕೆ ಗುಜರಾತ್ಗೆ ಬರ್ತಿದ್ದಾರೆ. ಈಗಾಗಲೇ ಡಿ ಬಾಸ್ ಅವರು ತನ್ನ 7 ಕೋಟಿ ಓಟಿ ಪ್ಯಾಕೆಟ್ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಅದು ಏನಂದ್ರೆ ಎಷ್ಟು ಅಂತ ಅಪ್ಪು ಶಿವಣ್ಣಂದೇ ಉಣ್ತೀರಾ, ಸದ್ಯಕ್ಕೆ ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಎಲ್ಲರೂ RCB ಫೈನಲ್ ಮ್ಯಾಚ್ ನೋಡಕ್ಕೆ ಗುಜರಾತ್ಗೆ ಬಂದು ಬಿಡಿ. ಅಲ್ಲೇ ನಿಮಗೋಸ್ಕರ ಓಟಿ ಪ್ಯಾಕೆಟ್ ಚಿತ್ರಾನ್ನ ಬಿರಿಯಾನಿ ಅರೇಂಜ್ ಮಾಡಿದ್ದೀನಿ. ಎಲ್ಲರೂ ಬಂದು RCB ಗೆ ಸಪೋರ್ಟ್ ಮಾಡಿ ಅಂತ ಡಿ ಬಾಸ್ ಅವರು ತಮ್ಮ ಅಭಿಮಾನಿಗಳಿಗೆ ಮನವಿ ಮಾಡಿದ್ರಂತೆ. ಸದ್ಯಕ್ಕೆ ಡಿ ಬಾಸ್ ಫ್ಯಾನ್ಸ್ ಪವಿ ಆಂಟಿ ಮನೆಯಲ್ಲಿ ಡಿ ಬಾಸ್ ಕಾಚಾ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಈ ಹಿಂದೆನೆ ಡಿ ಬಾಸ್ ಅವರು ಪಕ್ಕದ ಮನೆಯಲ್ಲಿ ಕಾಚಾ ಬಿಚ್ಚಿದಾಗ ಕಾಚಾ ಪೊಲೀಸ್ನವರು ಫಾರೆನ್ಸಿಕ್ ಗೆ ಕಳಿಸಿದ್ರಂತೆ. ಈ ಮ್ಯಾಟ್ರು ಡಿ ಬಾಸ್ ಫ್ಯಾನ್ಸ್ ಗೆ ತಿಳಿಯದೆ ನಮ್ ಬಾಸ್ದು ಕಾಚಾ ಹೆಂಗಾದ್ರೂ ಹುಡುಕಿ ಕಚ್ಚಾ ಬಾದಾಮ್ ಸಾಂಗ್ ಗೆ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಡಿ ಬಾಸ್ ಫ್ಯಾನ್ಸ್ ಪಣ ತೊಟ್ಟಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದ RCB ಮ್ಯಾನೇಜ್ಮೆಂಟ್ ಡಿ ಬಾಸ್ ಅವರನ್ನು ಹೇಗಾದ್ರೂ ಮಾಡಿ ಈ ಫೈನಲ್ ಪಂದ್ಯಕ್ಕೆ ಕರೆಸಬೇಕು, ಅವ್ರ ಹತ್ರ ಒಳ್ಳೆ ಕಾಮೆಂಟ್ರಿ ಹೇಳಿಸ್ಬೇಕು ಅಂತ RCB ಮ್ಯಾನೇಜ್ಮೆಂಟ್ ಡಿ ಬಾಸ್ ಅವರನ್ನು ಅಪ್ರೋಚ್ ಮಾಡಿದಾಗ ಡಿ ಬಾಸ್ ಅವರು ಈ ಫೈನಲ್ ಪಂದ್ಯ ನೋಡಕ್ಕೆ ಒಪ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ವಿಗ್ ಸಮಸ್ಯೆ. ಡಿ ಬಾಸ್ ಅವರ ಸಿನಿಮಾ ಹೆಂಗೆ ಇರ್ಲಿ, ಡಿ ಬಾಸ್ ಅವರಿಗೆ ವಿಗ್ ಇಂಪಾರ್ಟೆಂಟ್. ಈಗಾಗಲೇ ಡೆವಿಲ್ ಸಿನಿಮಾದ ನಿರ್ದೇಶಕರು ಡಿ ಬಾಸ್ ಅವರಿಗೆ ಹೊಸ ವಿಗ್ ತರೋದಕ್ಕೆ ಯುರೋಪ್ಗೆ ಹೋಗಿದ್ದಾರೆ. ಹೊಸ ವಿಗ್ ಬರೋ ತನಕ ನಾನು ಎಲ್ಲಿಗೂ ಬರಲ್ಲ ಸ್ವಾಮಿ ಅಂತ RCB ಮ್ಯಾನೇಜ್ಮೆಂಟ್ ನವರಿಗೆ ಮುಖಕ್ಕೆ ಹೊಡೆದಂಗೆ ನಮ್ ಡಿ ಬಾಸ್ ಹೇಳಿದ್ರು. ಇಲ್ಲಿ ಡಿ ಬಾಸ್ ಅವರ ವಿಗ್ ಸಮಸ್ಯೆ ಅಲ್ಲ, ಡಿ ಬಾಸ್ ಅವರ ಸಪೋರ್ಟ್ RCB ಗೆ ಬೇಕೇ ಬೇಕು. ಯಾಕಂದ್ರೆ ಡಿ ಬಾಸ್ ಅವರು TRP ಕಿಂಗು. ಡಿ ಬಾಸ್ ಬಂದ್ರೆ 50 ಕೋಟಿ ಜನ ಈ ಫೈನಲ್ ಪಂದ್ಯ ನೋಡ್ತಾರೆ. ಒಂದು ವೇಳೆ ಡಿ ಬಾಸ್ ಬಂದಿಲ್ಲ ಅಂದ್ರೆ 5 ಕೋಟಿ ಜನ ಈ ಮ್ಯಾಚ್ ನೋಡಲ್ಲ. ಆ ಉದ್ದೇಶದಿಂದ RCB ಮ್ಯಾನೇಜ್ಮೆಂಟ್ ನವರು ಡಿ ಬಾಸ್ ಅವರನ್ನು ಭೇಟಿ ಮಾಡಿ ಈ ಫೈನಲ್ ಪಂದ್ಯ ನೋಡೋದಕ್ಕೆ ನೀವು ಬರಲೇಬೇಕು ಅಂತ ಮನವಿ ಮಾಡಿದ್ರು. ಆದ್ರೆ ಡಿ ಬಾಸ್ ಅವರು ಇದನ್ನು ಈಸಿಯಾಗಿ ರಿಜೆಕ್ಟ್ ಮಾಡಿ ಕಿಚಾ ಸುದೀಪ್ ಅವರಿಗೆ ಬಿಟ್ಕೊಟ್ರು. ಡಿ ಬಾಸ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಅಂದ್ರೆ ಈ ಮ್ಯಾಚ್ ನೋಡಕ್ಕೆ ಬರಲೇಬೇಕು. ಯಾಕಂದ್ರೆ ಈ ಹಿಂದೆನೆ ಡಿ ಬಾಸ್ ಅವರು ಪ್ರಾಮಿಸ್ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ RCB ಕಪ್ ಹೊಡೆದ್ರೆ ಬಟ್ಟೆ ಬಿಚ್ಕೊಂಡು ಸ್ಟೇಡಿಯಂ ಅಲ್ಲಿ ಒಂದು ರೌಂಡ್ ಹೊಡಿತೀನಿ ಅಂತ ಸೋಷಿಯಲ್ ಮೀಡಿಯಾದ ಜನ ಈಗಾಗಲೇ ಚಾಲೆಂಜ್ ಗಳು ಮಾಡ್ತಿದ್ದಾರೆ. ಈ ಚಾಲೆಂಜ್ ಗಳನ್ನು ಅಕ್ಸೆಪ್ಟ್ ಮಾಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಚಾ ಹಾಕೊಂಡು ಕಚ್ಚಾ ಬಾದಾಮ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರ ಸ್ಟೇಡಿಯಂ ನಲ್ಲಿ ಅಂತ ಇಡೀ ಪ್ರಪಂಚ ಕಾತುರದಿಂದ ಕಾಯ್ತಾ ಇದೆ ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಇಂದು ಸಂಜೆ RCB ಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ನಿಮ್ಮೆಲ್ಲರ ದಾದಾ ಕಿಚಾ ಸುದೀಪ್ ಅವರು ಬರ್ತಿದ್ದಾರೆ. ಒಂದೇ ಸ್ಟೇಡಿಯಂ ನಲ್ಲಿ ಇಬ್ಬರು ಕಿಂಗ್ಸ್, ಒಬ್ರು ಕಿಂಗು ಕಿಚ್ಚಾ ಆದ್ರೆ ಮತ್ತೊಬ್ಬರು ಕಿಂಗು ಕೊಹ್ಲಿ ಅವರು. ಈ ಫೈನಲ್ ಪಂದ್ಯದಲ್ಲಿ ಕಿಚ್ಚನ ಕಾಮೆಂಟ್ರಿ ಸ್ಟೇಡಿಯಂ ನಲ್ಲಿ ಇರುತ್ತೆ. ಮೂಲೆ ಮೂಲೆಗಳಲ್ಲಿ ಕಿಚ್ಚನ ಕಾಮೆಂಟ್ರಿ ಕೇಳುತ್ತೆ. ಈಗಾಗಲೇ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದವರು ಕಿಚ್ಚಾ ಸುದೀಪ್ ಅವರನ್ನು ಇನ್ವೈಟ್ ಮಾಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಕಿಚ್ಚಾ ಸುದೀಪ್ ಅವರು ಸ್ಟಾರ್ ಸ್ಪೋರ್ಟ್ಸ್ ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಅದ್ಭುತ ಅವಕಾಶವನ್ನು ಕಿಚ್ಚಾ ಸುದೀಪ್ ಅವರಿಗೆ ಬಿಟ್ಟುಕೊಟ್ಟಂತ ನಮ್ಮ ಡಿ ಬಾಸ್ ಅವರಿಗೆ ಇಡೀ ಕರ್ನಾಟಕದ ಜನ ಕೈ ಎತ್ತಿ ಮುಗಿತಿದ್ದಾರೆ. ಡಿ ಬಾಸ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿರುವ ಮಾತು ಉಳಿಸ್ಕೊಳ್ತಾರ, ಕಾಚಾ ಹಾಕೊಂಡು ಕಚ್ಚಾ ಬಾದಾಮ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರ ಅಂತ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಈ ಸಲ ಕಪ್ಪು ನಮ್ದೇ. ಈ ಮ್ಯಾಚ್ ಅಲ್ಲಿ RCB ಗೆಲ್ಲದಂತೂ ಪಕ್ಕ. ನಾಳೆ ಇಡೀ ಕರ್ನಾಟಕ ಅದ್ರೋಗುತ್ತೆ. ಯಾಕಂದ್ರೆ RCB ಕಪ್ ಗೆಲ್ಲುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.